ಬೆಳಿಗ್ಗೆ ಎಚ್ಚರವಾದಾಗ ತಲೆಯೆಲ್ಲ ಒಂದು ರೀತಿ ಭಾರ ಅಂತ ಅನಿಸುತ್ತಿತ್ತು. ರಾತ್ರಿ ಆಗಿದ್ದು ಯಾವುದೂ ನೆನಪಿಲ್ಲ. ತುಂಬ ಹೊತ್ತಾದ ಮೇಲೆ ನೆನಪಾಯಿತು, ನನ್ನ ಮೈ ಮೇಲೆ ಬಟ್ಟೆ ಸರಿಯಾಗಿಲ್ಲ ಅಂತ. ನನ್ನ ಒಳ ಉಡುಪುಗಳು ಮಂಚದ ಕೆಳಗೆ ಬಿದ್ದಿದ್ದವು. ನನ್ನ ದೇಹವನ್ನು ಯಾರೋ ರಾತ್ರಿ ಬಳಸಿಕೊಂಡಿದ್ದಾರೆ ಅಂತ ಅನ್ನಿಸಲು ಶುರುವಾಯಿತು. ನನ್ನ ಗಂಡ ಮಿಲಿಟರಿಯಲ್ಲಿ ಇದ್ದಾನೆ. ನಾನು ನನ್ನ ಮೈದುನ ಇಬ್ಬರೇ ಮನೆಯಲ್ಲೇ ಇರುವುದು. ಮುಂದೆ ಅಯ್ಯೋ, ಸ್ವಲ್ಪ ಹೊತ್ತು ಏನನ್ನೋ ನೆನೆದು ಮೈಯೆಲ್ಲ ಬೆವರಿನಿಂದ ಒದ್ದೆಯಾಯಿತು. ಅಮಾಯಕನಂತೆ ಇರುವ ನನ್ನ ಮೈದುನ ರಾತ್ರಿ ನನ್ನನ್ನು ಬಳಸಿಕೊಂಡಿದ್ದಾನೆ ಅನ್ನುವ ವಿಷಯ ತಿಳಿದು ಬೇಸರವಾಯಿತು. ನನ್ನ ಹೆಸರು ಕವಿತಾ. ಅಪ್ಪ ಅಮ್ಮನ ಮುದ್ದಿನ ಮಗಳು, ಒಬ್ಬಳೇ ಮಗಳು. ನನ್ನನ್ನು ರಾಣಿಯಂತೆ ಸಾಕಿದ್ದರು. ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರಿಗೂ ಗಂಡು ಮಕ್ಕಳೇ ಇದ್ದಿದ್ದು. ಯಾರಿಗೂ ಕೂಡ ಹೆಣ್ಣು ಮಕ್ಕಳು ಇರಲಿಲ್ಲ. ಆದ್ದರಿಂದ ನನ್ನನ್ನು ತುಂಬ ಪ್ರೀತಿಯಿಂದ, ಸ್ವಲ್ಪ ಸಲಿಗೆಯಿಂದ ಸಾಕಿದರು. ಡಿಗ್ರಿ ಆದ ಮೇಲೆ ನನ್ನ ಮದುವೆ ಮಾಡಬೇಕು ಅಂತ ತುಂಬ ಓಡಾಡುತ್ತಿದ್ದಾರೆ. ಆದರೆ ಅವರು ಯಾವ ಹುಡುಗನನ್ನು ತೋರಿಸಿದರೂ ಕೂಡ ನಾನು ಒಪ್ಪುತ್ತಿಲ್ಲ. ಏನಾದರೂ ನೆಪ ಹೇಳಿ ಹುಡುಗನನ್ನು ಸಾಗಿ ಹಾಕುತ್ತಿದ್ದೇನೆ. ಈ ವಿಷಯ ನನ್ನ ಚಿಕ್ಕಮ್ಮನಿಗೆ ತಿಳಿದು ಮನೆಯಲ್ಲಿ ಎಲ್ಲರಿಗೂ ಹೇಳಿ ರಂಪ ಮಾಡಿದಳು. ಪ್ರತಿಯೊಬ್ಬರೂ ಅದೇ ರೀತಿ ಹೇಳಿದರು. ಹುಡುಗ ತುಂಬ ಚೆನ್ನಾಗಿದ್ದರೂ ಕೂಡ ನೀನು ಏಕೆ ಮದುವೆಗೆ ಒಪ್ಪುತ್ತಿರಲಿಲ್ಲ? ಎಲ್ಲ ಹುಡುಗರು ನಿನ್ನ ಬಗ್ಗೆ ತಿಳಿದಿದ್ದೇ ಮದುವೆಗೆ ಒಪ್ಪಿಕೊಂಡು ಬರುತ್ತಾ ಇದ್ದಿದ್ದು. ಆದರೆ ಪ್ರತಿಯೊಬ್ಬರೂ ಕೂಡ ಹೊರಟು ಹೋಗುತ್ತಿದ್ದರು. ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿ ಮದುವೆ ಮಾಡಿಕೊಡುತ್ತೇವೆ, ಅವರು ಕೇಳುವುದಕ್ಕಿಂತ ಮುಂಚೆ ಎಲ್ಲವನ್ನು ಕೊಡುತ್ತೇವೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ನಮ್ಮ ಮನೆಯ ರಾಜಕುಮಾರಿ ನೀನೊಬ್ಬಳೆ ಅಂತ. ಆದರೂ ಕೂಡ ಪ್ರತಿಯೊಬ್ಬರು ಬೇಡ, ನಮಗೆ ನಿಮ್ಮ ಮಗಳು ಬೇಡ ಅಂತ ಹೇಳಬೇಕಾದರೆ ಏನಾದರೂ ವಿಷಯ ಇರಬೇಕು ಅಂತ ಯೋಚಿಸುತ್ತಿದ್ದೆ. ನನಗೆ ನಿನ್ನ ಮೇಲೆ ಅನುಮಾನ ಇತ್ತು ಅಂತ ಅಮ್ಮ ಹೇಳಿದಳು. ಸಾರಿ ಅಂತ ಪ್ರತಿಯೊಬ್ಬರ ಬಳಿ ಕ್ಷಮೆ ಕೇಳಿದೆ. ಆಗ ಎಲ್ಲರೂ ಹೇಳಿದರು, ನಮಗೆ ಗೊತ್ತು ನಿನಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಲು ಇಷ್ಟವಿಲ್ಲ, ಅದಕ್ಕೆ ಮದುವೆ ಆಗಬಾರದು ಅಂತ ಅಂದುಕೊಂಡಿದ್ದೀಯ. ಕೊನೆ ಪಕ್ಷ ಮನೆ ಅಳಿಯನನ್ನಾದರೂ ಮಾಡಿಕೊಳ್ಳೋಣ ಅಂತ ಅಮ್ಮ ಅಪ್ಪನಿಗೆ ಹೇಳುತ್ತಿದ್ದರು. ಆಗ ಸಡನ್ನಾಗಿ ನಾನು ವಿಷಯ ಅದೆಲ್ಲ ಬೇರೆ ಇದೆ. ನೀವೆಲ್ಲರೂ ನನ್ನನ್ನು ಬಯ್ಯಬಾರದು, ನನ್ನನ್ನು ಅಸಹ್ಯ ಪಟ್ಟಿಕೊಳ್ಳಬಾರದು. ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಬಳಿ ಹೇಳುತ್ತೇನೆ. ಇಷ್ಟು ದಿನ ನಾನು ಮುಚ್ಚಿ ಇಟ್ಟಿದ್ದ ಸತ್ಯ ಅದೇನೆಂದರೆ, ನಾನು ನಿಮ್ಮ ಕಣ್ಣು ತಪ್ಪಿಸಿ ಒಂದು ಕೆಲಸ ಮಾಡಿದ್ದೇನೆ. ಅದು ಒಂದು ಕ್ಷಣ ಎಲ್ಲರೂ ಸೈಲೆಂಟ್ ಆದರು. ಎಲ್ಲರಿಗೂ ಸ್ವಲ್ಪ ಭಯವಾಯಿತು. ಜೊತೆಗೆ ವಿಷಯ ಸೂಕ್ಷ್ಮ ಅಂತ. ಏನೋ ಮಗಳೇ, ಏನು ಹೇಳುತ್ತಿದ್ದೀಯಾ? ಇನ್ನೇನು ವಿಷಯ ಇರುತ್ತದೆ? ಮನೆಯಲ್ಲಿ ಬಿಟ್ಟು ನೀನು ಹೊರಗಡೆ ಹೋಗುವುದಿಲ್ಲ ಅನ್ನುವ ಸಂದರ್ಭದಲ್ಲಿ ಬೇರೆ ವಿಷಯ ಇರಲು ಸಾಧ್ಯವೇ? ಕಾಲೇಜಿಗೂ ಕೂಡ ನಿನ್ನನ್ನು ನಮ್ಮ ರಾಮು ತಾನೇ ಕರೆದುಕೊಂಡು ಹೋಗುವುದು ಅಂತ ಅಮ್ಮ ಸ್ವಲ್ಪ ಭಯದಿಂದ ಕೇಳಿದಳು. ಅಮ್ಮ, ನಾನು ರಾಮುವನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ. ಅವನನ್ನೇ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೇನೆ. ಈ ವಿಷಯ ಅವನಿಗೂ ಕೂಡ ಗೊತ್ತಿಲ್ಲ. ನೀವು ಒಪ್ಪಿದರೆ ಅವನ ಬಳಿ ಕೇಳುತ್ತೇನೆ ಅಂತ ಹೇಳಿದೆ. ನಾನು ತುಂಬ ಭಯದಿಂದಲೇ ಅವನಿಗೆ ಏನೂ ಮಾಡಬೇಡಿ, ಏನಾದರೂ ಮಾಡುವುದಾದರೆ ನನಗೆ ಮಾಡಿ ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ಕೆನ್ನೆಯ ಮೇಲೆ ಅಮ್ಮನ ಕೈಯಿಂದ ಏಟು ಬಿದ್ದಿತು. ನಿನ್ನನ್ನು ಸಾಕಿದ್ದು ಈ ದಿನ ನೋಡಬೇಕು ಅಂತ ಅಲ್ಲ. ನಾನು ನಿಮ್ಮ ಅಪ್ಪ ಮಾತ್ರವಲ್ಲ, ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಪ್ರತಿಯೊಬ್ಬರೂ ಕೂಡ ನಿನ್ನನ್ನು ಮಗಳ ರೀತಿ ಸಾಕುತ್ತಿದ್ದಾರೆ. ಅವರು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾರೆ, ಎಷ್ಟು ನಂಬಿದ್ದಾರೆ, ಎಷ್ಟೋ ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ. ಎಲ್ಲರ ಕನಸುಗಳಿಗೆ ಮಣ್ಣು ಹಾಕುವ ಕೆಲಸ ಮಾಡಬೇಡ ಅಂತ ಹೇಳಿದರು. ಯಾರೂ ಕೂಡ ನನ್ನ ಜೊತೆ ಮಾತನಾಡಲಿಲ್ಲ. ಎಲ್ಲರೂ ಹೊರಟು ಹೋದರು. ರಾಮುವನ್ನು ಕೆಲಸದಿಂದ ತೆಗೆದು ಹಾಕಿದರು. ಅವನು ಈ ಊರಿನಲ್ಲಿ ಇರಬಾರದು ಅಂತ ಕಂಡೀಷನ್ ಹಾಕಿದರು. ಅಕಸ್ಮಾತ್ ಕಣ್ಣಿಗೆ ಕಾಣಿಸಿದರೆ ಜೀವ ಸಹಿತ ಉಳಿಸುವುದಿಲ್ಲ ಅಂತ ಚಿಕ್ಕಪ್ಪ ಕೋಪದಿಂದ ಹೇಳಿ ಅವನನ್ನು ಮನೆಯಿಂದ ದಬ್ಬಿದರು. ರಾಮು ನಮ್ಮ ಮನೆಯ ಡ್ರೈವರ್. ಕೇವಲ ಡ್ರೈವರ್ ಅಲ್ಲ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರಿಗೂ ಬೇಕಾದ ಮನೆಯ ಸಾಮಾನುಗಳನ್ನು ತಂದುಕೊಡುತ್ತಾನೆ. ಹಬ್ಬಗಳ ಸಮಯದಲ್ಲಿ ಮನೆಯನ್ನು ಕ್ಲೀನ್ ಮಾಡುತ್ತಾನೆ. ಏನೇ ಬೇಕು ನಿನಗೆ ಅಂದರೆ ರಾಮು ಅಂದ ಒಂದೇ ಒಂದು ಬಾರಿ ಕರೆ, ಅವನು ಹತ್ತಿರ ಬರುತ್ತಾನೆ.
ಅದು ಯಾವುದೇ ಕೆಲಸವಾದರೂ ಸರಿ ಅಸಹ್ಯ ಪಟ್ಟುಕೊಳ್ಳುವುದಿಲ್ಲ ಮಾಡುತ್ತಾನೆ. ನನ್ನನ್ನು ಕೂಡ ಕಾಲೇಜಿಗೆ ಕರೆದುಕೊಂಡು ಹೋಗುವುದು, ಕರೆದುಕೊಂಡು ಬರುವುದು. ಅಲ್ಲಿ ಯಾವುದೇ ಹುಡುಗರು ನನ್ನ ತಂಡೆಗೆ ಬರಬಾರದು. ನನ್ನ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೂಡ ಮಾಡಿಕೊಡುತ್ತಿದ್ದ. ಅವನು ಓದಿದ್ದಾನೆ. ಸರಿಯಾದ ಕೆಲಸ ಸಿಗದ ಕಾರಣ ನಮ್ಮ ಮನೆಯಲ್ಲಿ ಡ್ರೈವಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದ. ಅವನು ತುಂಬ ಒಳ್ಳೆಯ ಮನಸ್ಸಿನ ಹುಡುಗ. ನನ್ನ ಜೀವನದಲ್ಲಿ ಅಷ್ಟೊಂದು ಒಳ್ಳೆಯ ಹುಡುಗನನ್ನು ನಾನು ನೋಡಿಲ್ಲ. ಅವನ ಕಂಡೀಷನ್ ಚೆನ್ನಾಗಿ ಇಲ್ಲವಾದರೂ ಕೆಟ್ಟ ದಾರಿಯನ್ನು ಹಿಡಿಯುವ ಪ್ರಯತ್ನ ಮಾಡುವುದಿಲ್ಲ. ಒಂದೊಂದು ರೂಪಾಯಿಯಲ್ಲೂ ಕೂಡ ಪ್ರಾಮಾಣಿಕವಾಗಿ ಇರುತ್ತಿದ್ದ. ಅವನ ಪ್ರಾಮಾಣಿಕತೆಗೆ ನಾನು ಮಾರು ಹೋದೆ. ಮದುವೆ ಬಗ್ಗೆ ನಾನು ಪ್ರಸ್ತಾಪ ಮಾಡಿಲ್ಲ. ಅಕಸ್ಮಾತ್ ಮಾಡಿದರೆ ಅವನು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ನಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲ ಅಂತ ಗೊತ್ತು. ನನ್ನನ್ನು ಫೇಸ್ ಮಾಡುವುದು ಕಷ್ಟವಾಗಿ ನನ್ನಿಂದ ದೂರ ಆಗುತ್ತಾನೆ. ಮನೆಯಲ್ಲಿ ಅಪ್ಪ ಅಮ್ಮ ಒಪ್ಪಿದರೆ ಅವರು ಕೂಡ ನನ್ನನ್ನು ಒಪ್ಪುತ್ತಾರೆ ಅಂತ ಯೋಚಿಸಿದೆ. ಇಂದು ಆ ಪ್ರಯತ್ನ ಮಾಡಿದೆ. ಆದರೆ ನಿಜವಾಗಲೂ ಇವರೆಲ್ಲ ಸೇರಿ ನಾನು ಕಲ್ಪನೆ ಮಾಡದೇ ಇದ್ದಿದ್ದನ್ನು ಮಾಡಿದರು. ತುಂಬ ಕಡೆ ಪ್ರಯತ್ನ ಮಾಡಿದೆ. ಆದರೆ ರಾಮು ಎಲ್ಲಿದ್ದಾನೆ ಅನ್ನುವ ವಿಷಯ ತಿಳಿದಿಲ್ಲ. ಈಗಲೂ ಕೂಡ ಸಂಬಂಧಗಳು ಬರುತ್ತಾ ಇದ್ದವು, ಹೋಗುತ್ತಾ ಇದ್ದವು. ಆದರೆ ಯಾವುದೇ ಪ್ರಯೋಜನವಿಲ್ಲ. ನನ್ನಿಂದ ಸರಿಯಾದ ಪ್ರತಿಕ್ರಿಯೆ ಬರುತ್ತಿಲ್ಲ. ದಿನಗಳು ಕಳೆದಂತೆ ನನ್ನ ಆರೋಗ್ಯ ಹಾಳಾಗುತ್ತಾ ಬಂತು. ರಾಮುವಿನ ಯೋಚನೆಯಲ್ಲಿ ಸಂಪೂರ್ಣವಾಗಿ ಹಾಸಿಗೆ ಹಿಡಿದೆ. ಎಲ್ಲ ಡಾಕ್ಟರ್ಗಳು ಎಲ್ಲ ಪರೀಕ್ಷೆಯನ್ನು ಮಾಡಿಸಿದರೂ ಕೂಡ ನಾರ್ಮಲ್ ಇದೆ, ಯಾವುದೇ ತೊಂದರೆ ಇಲ್ಲ. ನಿಮ್ಮ ಮಗಳು ಮನಸ್ಸಿಗೆ ಏನಾದರೂ ಹಚ್ಚಿಕೊಂಡಿದ್ದಾಳೆ ಅಂತ ಹೇಳುವವರೇ. ಮನೆಯಲ್ಲಿ ಅಪ್ಪ ಅಮ್ಮ ಬಂದು ನೀನು ಹೇಳಿದ್ದನ್ನು ಮಾಡುತ್ತೇವೆ, ನೀನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತೇವೆ, ಆದರೆ ರಾಮುವನ್ನು ಮಾತ್ರ ಮರೆತು ಬಿಡು ಅಂತ ಹೇಳಿದರು. ಈಗ ಇನ್ನೂ ನನ್ನ ಆರೋಗ್ಯ ಹಾಳಾಯಿತು. ಮನೆಯಲ್ಲಿ ಎಲ್ಲರೂ ಅಳತೊಡಗಿದರು. ನನ್ನ ಬಳಿ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು, ರಾಮುವನ್ನು ಕರೆದುಕೊಂಡು ಬರುತ್ತೇವೆ. ಅವನು ಪಾತಾಳದಲ್ಲಿ ಇದ್ದರೂ ಕೂಡ ಬಿಡುವುದಿಲ್ಲ. ಹುಡುಕಿ ಕರೆದುಕೊಂಡು ಬಂದು ನಿನ್ನ ಜೊತೆ ಮದುವೆ ಮಾಡಿಸುತ್ತೇವೆ. ನೀನು ಪ್ರಾಣವನ್ನು ಮಾತ್ರ ಹಿಡಿದಿಟ್ಟುಕೋ ಅಂತ ಹೇಳಿ ಚಿಕ್ಕಪ್ಪ ಹೊರಟು ಹೋದರು. 2ನೇ ದಿನದಲ್ಲಿ ರಾಮು ಬಂದ. ಮನೆಯಲ್ಲಿ ನನ್ನ ಮತ್ತು ಅವನ ಮದುವೆ ನಡೆದು ಹೋಯಿತು. ತೀರಾ ಸರಳವಾಗಿ. ಎಲ್ಲರೂ ಕೂಡ ತುಂಬ ಅದ್ಧೂರಿಯಾಗಿ ನನ್ನ ಮದುವೆ ಮಾಡಬೇಕು, ಆ ಮದುವೆಯಲ್ಲಿ ಹಾಗೆ ರೆಡಿಯಾಗಬೇಕು, ಹೀಗೆ ರೆಡಿಯಾಗಬೇಕು ಅಂತ ಹೇಳುತ್ತಿದ್ದರು. ಎಲ್ಲ ಕನಸಾಯಿತು. ಸ್ವಲ್ಪವೂ ಕೂಡ ನನಸಾಗಿಲ್ಲ. ಆದರೆ ನನಗೆ ರಾಮು ಬೇಕಿತ್ತು. ಮದುವೆ ಆದ ಮೇಲೆ ಎಲ್ಲರ ಕಾಲಿಗೆ ನಮಸ್ಕಾರ ಮಾಡಿ ನಾನು ನನ್ನ ಗಂಡನ ಮನೆಗೆ ಹೋಗುತ್ತೇನೆ. ಇಲ್ಲೇ ಇದ್ದರೆ 2 ದಿನ ಆದ ಮೇಲೆ ನೀವು ಪುನಃ ಇವನನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತೀರಾ. ಈಗ ಸಿಂಪತಿಗಾಗಿ ಮದುವೆ ಮಾಡಿದ್ದೀರಾ. ಸಿಂಪತಿ ಕಡಿಮೆ ಆದ ಮೇಲೆ ಇಬ್ಬರನ್ನು ತೀರಾ ನಿಕೃಷ್ಟವಾಗಿ ಕಾಣುತ್ತೀರಾ. ನಿಮ್ಮ ಸಮಾನಕ್ಕೆ ನಾವು ಕೂಡ ಬಂದ ಮೇಲೆ ಬರುತ್ತೇವೆ ಅಂತ ಹೇಳಿ ರಾಮುವನ್ನು ಕರೆದುಕೊಂಡು ಹೊರಟು ಹೋದೆ. ಮನೆಯಲ್ಲಿ ಎಲ್ಲರೂ ತುಂಬ ದುಃಖದಿಂದ ಅಳುತ್ತಿದ್ದರು. ನನಗೂ ಕೂಡ ಕಣ್ಣೀರು ಬಂತು. ಆದರೆ ನಾನು ಆರಿಸಿಕೊಂಡ ಆಯ್ಕೆ ನನ್ನ ಗಂಡ. ಅವನು ಇವರ ಕೆಳಗಡೆ ಬೀಳುವಂತೆ ಮಾಡಬಾರದು. ಒಮ್ಮೆ ಬಿದ್ದರೆ ಪುನಃ ಹೇಳಲು ಸಾಧ್ಯವಿಲ್ಲ ಅಂತ ಅನಿಸಿತು. ನನ್ನ ಅಮ್ಮ ನನಗೆ ಕೊಟ್ಟಿದ್ದ ಸ್ವಲ್ಪ ಒಡವೆಯನ್ನು ಮಾರಿ ಬಂಡವಾಳ ಹಾಕಿಕೊಂಡು ಬಟ್ಟೆ ಅಂಗಡಿ ಇಟ್ಟೆ. ಮೊದಲು ಸ್ವಲ್ಪ ಸಂಪಾದನೆ ಆದರೂ ನಂತರ ಲಾಸ್ ಆಯಿತು. ಅದೇ ಸಮಯಕ್ಕೆ ಸರಿಯಾಗಿ ರಾಮುವಿಗೆ ಮಿಲಿಟರಿಯಲ್ಲಿ ಕೆಲಸ ಸಿಕ್ಕಿತು. ಅವರಿಗೆ ಇಷ್ಟವಿಲ್ಲ, ಆದರೆ ನಾನೇ ಬಲವಂತ ಮಾಡಿ ಕಳಿಸಿದೆ. ಸ್ವಲ್ಪ ದಿನ ಮಾಡಿ ಬನ್ನಿ, ಇನ್ನು 2 ವರ್ಷದಲ್ಲಿ ನಾವು ಇಬ್ಬರು ಇಂಪ್ರೂವ್ ಆಗಬೇಕು. ಇಲ್ಲವಾದರೆ ಅಪ್ಪ ಅಮ್ಮನನ್ನು ಪುನಃ ಭೇಟಿ ಮಾಡಲು ಮುಖ ಇರುವುದಿಲ್ಲ. ನಾನು ಕೂಡ ಯಾವುದಾದರೂ ಬಿಸ್ನೆಸ್ ಮಾಡುತ್ತೇನೆ. ನಿಮ್ಮ ತಮ್ಮ ಕೂಡ ನನಗೆ ಸಹಾಯ ಮಾಡುತ್ತಾನೆ. ಅತ್ತೆ ಅವರು ಊರಿನಲ್ಲಿ ತೋಟವನ್ನು ನೋಡಿಕೊಳ್ಳುತ್ತಾರೆ ಅಂತ ಹೇಳಿದೆ. ಹಗಲು ರಾತ್ರಿ ದುಡಿಯಲು ಶುರು ಮಾಡಿದೆ. ರಾಮು ಮಿಲಿಟರಿಗೆ ಹೋದ ಮೇಲೆ ಅವರು ನನ್ನ ಜೊತೆ ಇಲ್ಲ ಅನ್ನುವ ಭಾವನೆಯನ್ನು ಮನಸ್ಸಿನಿಂದ ತೆಗೆಯಲು ಮನೆಯಲ್ಲಿ ಕೆಲಸ, ಹೊರಗೆ ಕೆಲಸ, ಆದರೆ ಎಲ್ಲ ಕೆಲಸವನ್ನು ತುಂಬ ಪ್ರೀತಿಯಿಂದ ಮಾಡುತ್ತಿದ್ದೆ. ಅತ್ತೆ ಮತ್ತು ನನ್ನ ಮೈದುನ ನನಗೆ ಬೇಕಾದ ಸಹಾಯ ಮಾಡುತ್ತಿದ್ದರು. ನನ್ನ ರಾಮು ಅನ್ನು ಎಲ್ಲರ ಎದುರಿಗೆ ಎತ್ತು ನಿಲ್ಲಿಸಬೇಕು. ಅದಕ್ಕಾಗಿ ನಾನು ಏನಾದರೂ ಮಾಡಲೇಬೇಕಿತ್ತು. ನನ್ನ ಬಳಿ ಇನ್ಯಾವುದೇ ರೀತಿಯ ಆಯ್ಕೆ ಇರಲಿಲ್ಲ. ಒಮ್ಮೊಮ್ಮೆ ಅತ್ತೆ ಹೇಳುತ್ತಾರೆ, ನೀನು ನಿನ್ನ ಗಂಡನನ್ನು ಇಷ್ಟಪಡುವಷ್ಟು ನಾನು ಅವನನ್ನು ಇಷ್ಟಪಟ್ಟಿಲ್ಲ.
ಅಷ್ಟೊಂದು ಪ್ರೀತಿಸುತ್ತೀಯಲ್ಲ ತಾಯಿ, ಯಾವುದೋ ಜನ್ಮದಲ್ಲಿ ಋಣ ಇರಬೇಕು ರಾಮುವಿನ ಜೊತೆ ಅಂತ ಹೇಳಿದಾಗ ಅವರ ಕಣ್ಗಳು ತುಂಬು ಬಂತು. ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಹಾಯ ಮಾಡಿದೆ. ಅವರು ಅವರ ಭಾವನೆಗಳಿಂದ ಹೊರಗೆ ಬರಲು. ಎಲ್ಲರೂ ಅಷ್ಟೇ, ನಾವು ಯಾರನ್ನಾದರೂ ಇಷ್ಟಪಟ್ಟರೆ, ಅವರಿಗಾಗಿ ಒಳ್ಳೆ ಕೆಲಸ ಯಾರಾದರೂ ಮಾಡಿದರೆ ಈ ರೀತಿ ಭಾವನೆಗಳಿಗೆ ಕಟ್ಟುಬಿದ್ದು ಕಣ್ಣೀರು ಹಾಕುತ್ತಾರೆ ಅನಿಸಿತು. ರಾಮು ಮುಂದಿನ ವಾರ ಬರುತ್ತೇನೆ ಅಂತ ಹೇಳಿದ. ಅವನ ಬರುವಿಕೆಗಾಗಿ ನಾನು ಕಾದು ಕುಳಿತೆ. ನಂತರ ಲೆಟರ್ ಹಾಕಿದ. ಇಲ್ಲಿ ತುಂಬ ಕೆಲಸವಿದೆ, ಇನ್ನೂ 1 ತಿಂಗಳಾಗುತ್ತದೆ ಬರುವುದು ಅಂತ. ತುಂಬ ನಿರಾಸೆ ಆಯಿತು. ಮದುವೆ ಆದ ಮೇಲೆ ಸ್ವಲ್ಪ ದಿನ ಮಾತ್ರ ನಾವಿಬ್ಬರು ಜೊತೆಯಲ್ಲಿ ಇದ್ದಿದ್ದು. ಆ ಮಧುರ ಕ್ಷಣಗಳನ್ನು ನಾನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದೇನೆ. ಇಂದು ಅತ್ತೆ ಹಳ್ಳಿಯಲ್ಲಿ ಕೆಲಸವಿದೆ ಅಂತ ಹೋದರು. ಒಂದಷ್ಟು ತರಕಾರಿಗಳು, ತೆಂಗು, ಮಾವು ಎಲ್ಲವನ್ನು ನಮ್ಮ ತೋಟದಲ್ಲಿ ಹಾಕಿಸಿದ್ದಾರೆ. ವಾರದಲ್ಲಿ 2-3 ದಿನ ಅವರು ಊರಿನಲ್ಲಿ ಇರುತ್ತಾರೆ. ನಾನು ಒಬ್ಬಳೇ ಇರುತ್ತೇನೆ ಅಂತ ನನ್ನ ಮೈದುನ, ಅವನು ಕೂಡ ಒಂದು ರೂಮಿನಲ್ಲಿ ಇರುತ್ತಾನೆ. ಮನೆಯಲ್ಲಿ 3 ರೂಮುಗಳಿವೆ. ಅತ್ತೆಗೊಂದು, ನನಗೊಂದು, ನನ್ನ ಮೈದುನನಿಗೆ 1 ರೂಮು. ಇಂದು ನಾನು ನನ್ನ ಮೈದುನ ಒಟ್ಟಿಗೆ ಊಟ ಮಾಡಿದೆವು. ಉಪ್ಪಿಟ್ಟು ಮಾಡಿದ್ದೆ, ಇಬ್ಬರೇ ಇರುವುದು ಅಲ್ಲವೇ ಅಂತ. ಉಪ್ಪಿಟ್ಟು ತಿನ್ನಬೇಕಾದರೆ ಸ್ವಲ್ಪ ನನಗೆ ತಲೆ ಸುತ್ತು ಬಂದಂತೆ ಅನಿಸಿತು. ಇತ್ತೀಚೆಗೆ ವೀಕ್ನೆಸ್ಗೆ ಆ ರೀತಿ ನನಗೆ ಆಗುತ್ತಿರುತ್ತದೆ. ಅಲ್ಲಲ್ಲೇ ಡಾಕ್ಟರ್ ಬಳಿ ಹೋಗಬೇಕು ರಾಮು ಬಂದ ಮೇಲೆ ಅಂತ ಯೋಚಿಸುತ್ತಿದ್ದೆ. ಸ್ವಲ್ಪ ಕ್ಷಣಕ್ಕೆ ಅಲ್ಲಿ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಬೆಳಿಗ್ಗೆ ಎಚ್ಚರವಾದಾಗ ನನ್ನ ತಲೆ ತುಂಬ ಭಾರದಿಂದ ಇತ್ತು. ರಾತ್ರಿಯೆಲ್ಲ ಏನಾಯಿತು ಅದು ಕೂಡ ನೆನಪಿಲ್ಲ. ನಿಧಾನವಾಗಿ ಎಲ್ಲವನ್ನು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ನಾನು ಉಪ್ಪಿಟ್ಟು ತಿಂದು ರೂಮಿಗೆ ಬಂದು ಮಲಗಿದೆ. ಅಷ್ಟು ಮಾತ್ರ ನೆನಪಿರುವುದು. ಏನಾಯಿತು ಅಂತ ತಿಳಿಯುತ್ತಿಲ್ಲ. ಕನ್ನಡಿಯಲ್ಲಿ ನೋಡಿದಾಗ ಬೆಚ್ಚಿದೆ. ರಾತ್ರಿ ಬಟ್ಟೆ ಹಾಕಿದ್ದೆ ಅಲ್ಲವೇ, ಈಗ ಏನಾಯಿತು? ವಿಷಯ ಏನು ಅಂತ ತಿಳಿಯುತ್ತಿಲ್ಲ. ನನ್ನ ಬಟ್ಟೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನನ್ನ ಖಾಸಗಿ ಬಟ್ಟೆಗಳು ಕೆಳಗೆ ಬಿದ್ದಿದೆ. ಇದನ್ನು ನೋಡಿ ಇನ್ನೂ ಕೂಡ ಭಯವಾಯಿತು. ನನ್ನ ಗಂಡ ಮಿಲಿಟರಿಯಲ್ಲಿ ಇದ್ದಾನೆ. ಈಗ ನನ್ನ ಜೊತೆ ಯಾರೋ ಈ ರೀತಿ ಕೆಟ್ಟ ಕೆಲಸ ಮಾಡಿರುವುದು ಸಡನ್ ಆಗಿ ನೆನಪಾಯಿತು. ನನ್ನ ಮೈದುನ ಮನೆಯಲ್ಲಿ ಇದ್ದಾನೆ. ನನ್ನ ಅತ್ತೆ ನಿನ್ನೆ ಇಲ್ಲ, ಅವನೇನಾದರೂ ಅವಕಾಶ ನೋಡಿಕೊಂಡು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿರಬಹುದು ಅಂತ ನೆನೆದು ಮನಸ್ಸಿನಲ್ಲಿ ದುಃಖ ಜಾಸ್ತಿ ಆಯಿತು. ಏಕೆಂದರೆ ನನಗೆ ಸಂಪೂರ್ಣವಾಗಿ ಖಾತ್ರಿ ಇದೆ, ಈಗ ನಾನಿರುವುದನ್ನು ನೋಡಿದರೆ ನಿಜವಾಗಲೂ ಯಾರೋ ನನ್ನ ದೇಹವನ್ನು ಬಳಸಿಕೊಂಡಿದ್ದಾರೆ ಅಂತ. ಇನ್ನು ನನ್ನ ಗಂಡನಿಗೆ ನಾನು ಹೇಗೆ ಮುಖ ತೋರಿಸಲಿ? ನಾಯಿ ಮುಟ್ಟಿದ ಮಡಕೆ ಆದೆ. ಅಪ್ಪ ಅಮ್ಮನ ಎದುರು ನಾವು ಚೆನ್ನಾಗಿ ಬೆಳೆದು ನಿಲ್ಲಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಈಗ ಆಗಿದ್ದ ಕೆಲಸದಿಂದ ನನ್ನ ಮನಸ್ಸು ನುಚ್ಚು ನೂರಾಯಿತು. ಜೋರಾಗಿ ಅಳಲು ಶುರು ಮಾಡಿದೆ. ಈ ರೀತಿ ಎಂದೂ ಕೂಡ ಅತ್ತಿಲ್ಲ. ಆಗ ನನ್ನ ಮೈದುನ ಬಂದ ತಕ್ಷಣ ನಾನು ಬೆಡ್ಶೀಟನ್ನು ಸಂಪೂರ್ಣವಾಗಿ ಕವರ್ ಮಾಡಿಕೊಂಡೆ. ಅತ್ತಿಗೆ ಏನಾಯಿತು, ಯಾಕೆ ಇಷ್ಟೊಂದು ಅಳುತ್ತಿದ್ದೀರಾ ಅಂತ ಹತ್ತಿರ ಬಂದಾಗ ಅವನನ್ನು ನಾನು ದೂರ ತಳ್ಳಿದ್ದೆ. ಪಾಪಿ, ನನ್ನನ್ನು ಮುಟ್ಟಬೇಡ, ರಾತ್ರಿ ಮಾಡಿದ್ದು ಸಾಕಲ್ಲವೇ ಅಂತ. ನಿನ್ನನ್ನು ಸ್ವಂತ ಮಗನಿಗಿಂತ ಹೆಚ್ಚಿಗೆ ಅಂತ ಅಂದುಕೊಂಡೆ. ಆದರೆ ನೀನು ಕ್ರೂರ ಮೃಗ ಆಗಿಬಿಟ್ಟೆ. ಇನ್ನೆಂದೂ ಕೂಡ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಅಂತ ಅಳುತ್ತಿದ್ದೆ. ಅವನು ಕೂಡ ಅಳುತ್ತಿದ್ದ. ಯಾವಾಗಲೂ ನಾಟಕ ಆಡುವುದು, ಒಂಟಿ ಹತ್ತಿಗೆ ಸಿಕ್ಕಿದ್ದಾಳೆ ಅಂತ. ಇದೇ ರೀತಿ ಅವನು ಎಷ್ಟು ಬಾರಿ ಮಾಡಿರುವುದೋ ನನಗೆ ತಿಳಿದಿಲ್ಲ. ನನ್ನ ಊಟದಲ್ಲಿ ಏನಾದರೂ ಮಿಕ್ಸ್ ಮಾಡಿದ್ದಾನೆ. ಈ ರೀತಿ ಹಲವು ರೀತಿ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ರಾಮು ಬಂದ. ನನ್ನ ಪರಿಸ್ಥಿತಿಯನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಂಡ. ಸಮಾಧಾನ ಮಾಡಿದ. ಏನಾಯಿತು, ಯಾಕೆ ಇಷ್ಟೊಂದು ಅಳುತ್ತಿದ್ದೀಯಾ? ರೋಡಿಗೆ ಕೇಳಿಸುತ್ತಿದೆ ನೀನು ಅವನನ್ನು ಬೈಯುತ್ತಿರುವುದು. ಆ ರೀತಿ ತಪ್ಪನ್ನು ಅವನು ಏನು ಮಾಡಿದ? ನಂತರ ನನ್ನ ಮೈದುನನನ್ನು ರಾಮು ಚೆನ್ನಾಗಿ ಬೈದು ಹೊರಗೆ ಕಳಿಸಿದರು. ಅತ್ತಿಗೆಯನ್ನು ನೋಡಿಕೋ ಅಂತ ಇಲ್ಲಿ ಇರಲು ಅನುಮತಿ ಕೊಟ್ಟರೆ ಅವಳಿಗೆ ಕಷ್ಟ ಕೊಡುತ್ತಿದ್ದೀಯಾ? ಹೋಗು, ಈ ರೂಮಿನಿಂದ ಹೊರಗಡೆ ಮೊದಲು ಹೋಗು, ಅವಳ ಕಣ್ಣಿಗೆ ಕಾಣಿಸಬೇಡ ಅಂತ ಚೆನ್ನಾಗಿ ಬೈದು ಕಳಿಸಿದರು. ನಾನು ರಾಮುವನ್ನು ತಬ್ಬಿಕೊಂಡು ಇನ್ನೂ ಅಳಲು ಶುರು ಮಾಡಿದೆ. ಏನಾಯಿತು? ಅವನು ಹೋದ, ಈಗ ಹೇಳು ಅಂತ ರಾಮು ಕೇಳಿದಾಗ ಮೌನವಾದೆ. ನೀವು ಯಾವಾಗ ಬಂದಿರಿ ಅಂತ ಕೇಳಿದಾಗ ನಾನು ನಿನ್ನೆ ರಾತ್ರಿ ಬಂದೆ. ಆಗ ತಾನೇ ಉಪ್ಪಿಟ್ಟು ತಿಂದು ಅತ್ತಿಗೆ ಮಲಗಿದ್ದಾರೆ ಅಂತ ಹೇಳಿದ ಅವನು. ಬಾಗಿಲು ತೆಗೆದ.
ರೂಮಿಗೆ ಬಂದು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಿನ್ನ ಕಿವಿಗೆ, ಕೆನ್ನೆಗೆ, ತುಟಿಗೆ ಮುತ್ತು ಕೊಟ್ಟೆ. ಆದರೆ ನೀನು ಸರಿಯಾಗಿ ನನ್ನನ್ನು ನೋಡದೆ ಎಲ್ಲದಕ್ಕೂ ಪ್ರತಿಕ್ರಿಯಿಸಿದೆ. ಏನಾಗಿತ್ತು ನಿನಗೆ? ರಾತ್ರಿ ತುಂಬಾ ಮಧುರವಾಗಿತ್ತು, ಆದರೆ ನಿನಗೆ ಏನಾಯಿತು ಅಂತ ಸರಿಯಾಗಿ ನೆನಪಿಲ್ಲ ಅಂತ ಅಂದುಕೊಳ್ಳುತ್ತೇನೆ. ನಾವಿಬ್ಬರು ರಾತ್ರಿ ಒಂದಾದೆವು, ತುಂಬಾ ತಿಂಗಳುಗಳ ಬಳಿಕ. ನಿನಗೆ ನೆನಪಿಲ್ಲವೇ? ಸ್ವಲ್ಪ ಕೂಡ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸು ಅಂತ ರಾಮು ಹೇಳಿದಾಗ ಬೆಚ್ಚಿದೆ. ಅಂದರೆ ರಾತ್ರಿ ನಮ್ಮಿಬ್ಬರಿಗೂ ದೈಹಿಕ ಕ್ರಿಯೆ ನಡೆಯಿತಾ? ನನ್ನ ಮೈ ಮೇಲೆ ಇದ್ದ ಬೆಡ್ಶೀಟನ್ನು ತೆಗೆದು ತೋರಿಸಿದೆ. ಬಟ್ಟೆ ಹರಿದಿದ್ದನ್ನೆಲ್ಲ ನೀನು ಅಷ್ಟೊಂದು ಇನ್ವಾಲ್ವ್ ಆಗಿದ್ದೆ. ನಾನೇನು ಮಾಡಲಿ, ನಿನ್ನದೇ ತಪ್ಪು ಅಂತ ನನಗೆ ತುಂಟ ನಗು ಬೀರಿ ನನ್ನ ತುಟಿಗಳಿಗೆ ಮುತ್ತು ಕೊಟ್ಟ. ಅಂದರೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ಎಲ್ಲ ಆಗಿರುವುದು. ಇವರು ಬಂದಿರುವ ವಿಷಯ ತಿಳಿಯದೆ ಎಲ್ಲವನ್ನು ನನ್ನ ಮೈದುನನ ಮೇಲೆ ಹಾಕಿ ಅವನನ್ನು ಚೆನ್ನಾಗಿ ಬೈದೆ ಅಂತ ಪಶ್ಚಾತ್ತಾಪವಾಯಿತು. ನಂತರ ರಾಮು ಮನೆಗೆ ಡಾಕ್ಟರನ್ನು ಕರೆಸಿದರು. ಡಾಕ್ಟರ್ ಪರೀಕ್ಷೆ ಮಾಡಿ ಸ್ಕ್ಯಾನಿಂಗ್ ಮಾಡಬೇಕು. ತಲೆಯಲ್ಲಿ ಸ್ವಲ್ಪ ಏನಾದರೂ ಸಮಸ್ಯೆ ಇದ್ದರೆ ಟ್ರೀಟ್ಮೆಂಟ್ ಕೊಡುತ್ತೇವೆ ಅಂತ ಹೇಳಿದರು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ತಿಳಿಯಿತು, ನನ್ನ ತಲೆಯಲ್ಲಿ ಒಂದು ಸಣ್ಣದಾಗಿ ನರದ ಸಮಸ್ಯೆ ಇದೆ. ಅದರಿಂದ ಒಮ್ಮೊಮ್ಮೆ ಎದುರುಗಡೆ ಆಗುವ ವಿಷಯಗಳು ಕೂಡ ನಮಗೆ ನೆನಪಿರುವುದಿಲ್ಲ. ಒಂದು ರೀತಿ ಕೆಲವು ಸಮಯದಲ್ಲಿ ನಾವು ನೋಡುತ್ತಿರುವುದು, ಕೇಳುತ್ತಿರುವುದು ಯಾವುದೂ ಕೂಡ ನೆನಪಿರುವುದಿಲ್ಲ. ಅಕ್ಕಪಕ್ಕ ಏನು ನಡೆಯುತ್ತಿದೆ ಅದು ಕೂಡ ನಮಗೆ ತಿಳಿಯುವುದಿಲ್ಲ. ಆದ್ದರಿಂದ ನಿರಂತರವಾಗಿ ಟ್ರೀಟ್ಮೆಂಟ್ ತೆಗೆದುಕೊಂಡರೆ ಸಮಸ್ಯೆ ಬಗೆಹರಿಯುತ್ತದೆ. ಇದಕ್ಕೆ ವಿಲ್ ಪವರ್ ಜಾಸ್ತಿ ಇರಬೇಕು ಮತ್ತು ಅವರನ್ನು ನೋಡಿಕೊಳ್ಳುವ ಜನರ ಪ್ರೀತಿ, ಹಾರೈಕೆ, ದೇವರ ಆಶೀರ್ವಾದ ಬೇಕು. ಇದು ವಾಸಿಯಾಗಲು 50-50 ಅಷ್ಟೇ ಚಾನ್ಸ್ ಇರುವುದು. ಆದಷ್ಟು ಚೆನ್ನಾಗಿ ನೋಡಿಕೊಳ್ಳಿ ಅಂತ ನನ್ನ ಗಂಡನಿಗೆ ಡಾಕ್ಟರ್ ಹೇಳಿದರು. ರಾಮು ತುಂಬ ಟೆನ್ಷನ್ ಮಾಡಿಕೊಂಡ. ಮಿಲಿಟರಿಗೆ ಹೋಗದೆ ಇರುವ ರೀತಿ ನಿರ್ಧರಿಸಿದ. ಮನೆಯಲ್ಲಿ ಇಬ್ಬರು ಕೆಲಸದವರನ್ನು ಇಟ್ಟಿದ್ದಾರೆ. ಅಡುಗೆ ಮಾಡಲು ಒಬ್ಬರು, ಮನೆ ಕೆಲಸಕ್ಕೆ ಒಬ್ಬರು. ನಾನು ಆರಾಮವಾಗಿ ರೆಸ್ಟ್ ತೆಗೆದುಕೊಳ್ಳಬೇಕು, ಖುಷಿಯಾಗಿರಬೇಕು. ಅತ್ತೆ ಕೂಡ ಅಲ್ಲಲ್ಲೇ ಬಂದು ಹೋಗುತ್ತಾರೆ. ಬಂದು ನನ್ನ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ ಹೋಗುತ್ತಾರೆ. ಈಗ ಬದುಕು ಚೆನ್ನಾಗಿದೆ ಅಂತ ಅಂದುಕೊಳ್ಳುತ್ತಿದ್ದೇನೆ. ನಾನು ಪ್ರೆಗ್ನೆಂಟ್ ಆದೆ, ಖುಷಿಯ ವಿಚಾರ. ರಾಮು ನನ್ನ ಜೊತೆ ಇರುವ ಖುಷಿಯಲ್ಲೇ ನಾನು ಪ್ರೆಗ್ನೆಂಟ್ ಆದೆ ಅಂತ ಅನಿಸುತ್ತದೆ. ಈಗ ನಾನು ಫ್ರೀ ಬರ್ಡ್, ಯಾವುದೇ ಸ್ಟ್ರೆಸ್ ಆಗಲಿ ಇಲ್ಲ. ಎಂದಿಗೂ ಕೂಡ ನಾನು ನನ್ನ ಮೈದುನನ ಬಳಿ ಕ್ಷಮೆ ಕೇಳುತ್ತೇನೆ. ಅಂದು ನಾನು ಬೈದಿದ್ದಕ್ಕೆ ನನಗೆ ತಲೆನೋವು ಇತ್ತು. ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ನನಗೆ ನಿನ್ನನ್ನು ಬೈದಿದ್ದು ಇನ್ನೂ ಕೂಡ ಯಾವ ಕಾರಣಕ್ಕೆ ಅಂತ ಸರಿಯಾಗಿ ನೆನಪಿಲ್ಲ ಅಂತ ಕ್ಷಮೆ ಕೇಳುತ್ತಿದ್ದೆ. ಅವನು, ಪರವಾಗಿಲ್ಲ ಬಿಡಿ ಅತ್ತಿಗೆ, ನೀವು ನನಗೆ ಅಮ್ಮನ ಸಮಾನ. ನೀವು ಬೈದರೆ ನನಗೆ ದುಃಖವಿಲ್ಲ. ಆದರೆ ನೀವು ಅಷ್ಟೊಂದು ಅಳುತ್ತಿದ್ದೀರಿ. ನೀವು ಅಷ್ಟು ಅಳುವಂತಹ ತಪ್ಪು ಕೆಲಸ ನಾನೇನು ಮಾಡಿದೆ ಅಂತ ಭಯವಾಗಿ ಅಳುತ್ತಿದ್ದೆ ಅಷ್ಟೆ. ಅವನ ಅಮಾಯಕತೆಯನ್ನು ನೋಡಿ ನನಗೆ ಇನ್ನೂ ಸಂಕಟವಾಯಿತು. ನಾನು ಪ್ರೆಗ್ನೆಂಟ್ ಅನ್ನುವ ವಿಷಯ ಎಲ್ಲರಿಗೂ ತಿಳಿಯಿತು. ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಆರೈಕೆ ಮಾಡಿದರು. ಇನ್ನು ನನಗೆ ಬೇಸರವಾಗುತ್ತದೆ ಅಂತ ನನ್ನ ಗಂಡನನ್ನೂ ಕೂಡ ಅವರ ಅಳಿಯ ಅಂತ ಮನಪೂರ್ತಿಯಾಗಿ ಒಪ್ಪಿಕೊಂಡರು. ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆಯಂದಿರು, ಅಜ್ಜಿ, ತಾತ ಎಲ್ಲರೂ ಕೂಡ ನನ್ನನ್ನು, ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನು, ನನ್ನ ಗಂಡನನ್ನು ತುಂಬ ಪ್ರೀತಿಯಿಂದ, ಮರ್ಯಾದೆಯಿಂದ ನೋಡಿಕೊಂಡರು. ಎಷ್ಟು ದಿನಗಳಿಂದ ನಾನು ಕೇಳುತ್ತಿದ್ದೆ. ಆ ಮರ್ಯಾದೆ ನನಗೆ ಈಗ ನಿಜವಾಗಲೂ ಸಿಕ್ಕಿದೆ. ನನ್ನ ಗಂಡನ ವ್ಯಾಪಾರ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗುತ್ತಿದೆ. ಎಲ್ಲರೂ ಮೂಗಿನ ಮೇಲೆ ಬೆರಳನ್ನು ಇಟ್ಟುಕೊಳ್ಳುತ್ತಿದ್ದಾರೆ. ಎಲ್ಲ ನನ್ನ ಹೊಟ್ಟೆಯಲ್ಲಿರುವ ಮಗುವಿನ ಅದೃಷ್ಟ ಅಂತ ಅಮ್ಮ ಹೇಳಿದಳು. ಒಂದು ಸಮಯದಲ್ಲಿ ತೀರಾ ಕಷ್ಟವಿತ್ತು. ಆದರೆ ಈಗ ಆ ಎಲ್ಲ ಕಷ್ಟವನ್ನು ಮೆಟ್ಟಿ ಸುಖದ, ನೆಮ್ಮದಿಯ ಬದುಕಿನ ಕಡೆ ಸಾಗುತ್ತಿದೆ ನನ್ನ ಬದುಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.